ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂತಹ ಉತ್ತಮ ಶಿಕ್ಷಕರು ಸಿಕ್ಕಿರುವುದು ನಮ್ಮ ಮಕ್ಕಳ ಪುಣ್ಯ ಹಾಗೂ ನಮ್ಮ ಊರವರ ಪುಣ್ಯ ಅಂತ ಹೇಳ್ತೇನೆ. 10 सितंबर ಶಾಲಾ ಶಿಕ್ಷಾ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮ ಜನರಿಗೆ ಹೇಗೆ ತಲುಪಿಸುವುದು ಅಂತ ಯೋಚನೆ ಮಾಡಿದ್ದೇವೆ. ಗರ್ಲ್ಸ್ ಖೋಖೋ ಟೀಮ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಆ್ಯಂಡ್ ಬಾಯ್ಸ್ ಖೋಖೋ ಟೀಮ್ ಸೆಕ್ಯೂರ್ಡ್ ಸೆಕೆಂಡ್ ಪ್ಲೇಸ್. ಉಚ್ಚಾರ ಎಲ್ಲ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಈಗ ಕರೆಕ್ಟಾಗಿ ಹೇಳಿ ಅಭ್ಯಾಸವಾಗಿ ಈಗ ಕರೆಕ್ಟ್ ಬರ್ತದೆ. ಮುಂದಿಟ್ಟು ನಮ್ಮ ಶಾಲೆಯಲ್ಲಿ ಪಾಲು ಪಡೆಯೊಂದು ಪುಸ್ತಕವನ್ನು ಗೆತ್ತೊಂದು. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಇದರಿಂದ ಧನಾತ್ಮಕವಾಗಿ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಿದ್ದಾರೆ. ಸುದ್ದಿವಾಹಿನಿಗಳ ವಾರ್ತಾ ಪ್ರಸಾರದ ಮಾದರಿಯಲ್ಲಿ ಮೊಬೈಲ್ ಪ್ರೋಗ್ರಾಂಗಳನ್ನಷ್ಟೇ ಸದ್ಬಳಕೆ ಮಾಡಿಕೊಂಡು ಅಪ್ಪಟ ಹಳ್ಳಿಯ ಮಧ್ಯೆ ಇರುವ ಮಂಗಳೂರು ಉತ್ತರ ವಲಯದ ಬಡಗ ಎಕ್ಕಾರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ರೂಪಿಸಿದ ತಿಂಗಳ ವಾರ್ತಾ ಸಂಚಿಕೆ ನಮ್ಮ ಶಾಲಾ ವಾರ್ತೆಗಳು ಪಂಚಭಾಷೆಗಳಲ್ಲಿ ಮೂಡಿಬರುವುದರೊಂದಿಗೆ ಎಲ್ಲರ ಗಮನ ಸೆಳೆದಿದೆ. ನಮ್ಮ ಶಾಲೆಯ ಜೋಕುಲು ಬೇತೆ ಬೇತೆ ನಮೂನೆದ ಪಂತುಲು ಪಾಲ್ಪಡಿಸಿವೆ. ಸರ್ಕಾರಿ ಶಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಜನರಿಗೆ ಹಾಗೂ ಪೋಷಕರಿಗೆ ತಲುಪಬೇಕು. ಆ ಮೂಲಕ ಸರ್ಕಾರಿ ಶಾಲೆಗಳಂಥ ವಿದ್ಯಾರ್ಥಿಗಳು ಬರಬೇಕು ಅನ್ನೋದು ದೃಷ್ಟಿಯಲ್ಲಿ ನಮ್ಮ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತದೆ ಮತ್ತು ವಿದ್ಯಾರ್ಥಿಗಳ ಸಾಧನೆಗಳು, ಅದರೊಟ್ಟಿಗೆ ಶಿಕ್ಷಕರ ಸಾಧನೆಗಳು, ಇವುಗಳನ್ನೆಲ್ಲವನ್ನು ಒಂದು ವಾರ್ತಾ ರೂಪದಲ್ಲಿ ಮಾಡಿ ನಾವು ಪೋಷಕರಿಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು VN ಅನ್ನುವಂಥ ಒಂದು ಆ್ಯಪನ್ನು ಬಳಸಿಕೊಂಡು, ಅದಕ್ಕೆ ನಾವು ಪೇಮೆಂಟ್ ಏನು ಮಾಡಬೇಕಾಗಿಲ್ಲ, ಅದು ಮುಕ್ತವಾಗಿ ದೊರೆಯುತ್ತದೆ ಪ್ಲೇಸ್ಟೋರಲ್ಲಿ. ಹಾಗೆ ಗ್ರೀನ್ ಸ್ಕ್ರೀನನ್ನು ಬಳಸಿ ವಿದ್ಯಾರ್ಥಿಗಳ ವಾರ್ತೆಗಳನ್ನು ನಾವು ರೆಕಾರ್ಡ್ ಮಾಡ್ತಿದ್ದೆವು. ಆ ರೆಕಾರ್ಡ್ ಮಾಡಿದ ವಾರ್ತೆಯನ್ನು ಗಣಿತ ಶಿಕ್ಷಕಿ ರಮ್ಯಾ ಹೇಳುವವರು ವಿದ್ಯಾರ್ಥಿಗಳಿಗೆ ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನು ಕಲಿಸ್ತಾ ಇದ್ದರು. ಆನಂತರ ನ್ಯೂಸ್ ಸಂಗ್ರಹಕ್ಕೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿ ಶ್ರೀಮತಿ ವಿದ್ಯಾಗೌರಿ ಇವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಆ ನ್ಯೂಸ್ಗಳಿಗೆ ಸ್ಪಷ್ಟ ಭಾಷೆಯನ್ನು, ಸ್ಪಷ್ಟ ಉಚ್ಚಾರಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ದರು. ಆನಂತರ ನಮ್ಮ ಶಾಲೆ ಹಿರಿಯ ಶಿಕ್ಷಕರಾದಂತಹ ಪೂರ್ಣಿಮಾ ಹಾಗೂ ಚಿತ್ರಕಲಾ ಶಿಕ್ಷಕರಾದಂತಹ ಜಯಂತಿ ಮೇಡಮ್, ಹಾಗೆ ದೈಹಿಕ ಶಿಕ್ಷಕರಾದಂತಹ ವಿದ್ಯಾಲತಾ, ಹಾಗೆ ವಿಜ್ಞಾನ ಶಿಕ್ಷಕರಾದಂತಹ ರಾಜಶ್ರೀ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕಿಯಾದಂತಹ ಜ್ಯೋತಿ ಬಿ ಇವರು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳ ಬಗ್ಗೆ ಒಂದು ರೂಪುರೇಷೆಗಳನ್ನು ಮಾಡಿ ವಿದ್ಯಾರ್ಥಿಗಳು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದರ ಬಗ್ಗೆ ಮಾರ್ಗದರ್ಶನ ನೀಡ್ತಿದ್ರು. ಆನಂತರ ಹಿಂದಿ ಭಾಷೆಗೆ ಸಂಬಂಧಪಟ್ಟು ನಮ್ಮ ಹಿಂದಿ ಶಿಕ್ಷಕಿಯಾದಂತಹ ವಿನ್ನಿ ನಿರ್ಮಾಣ ಇವರು ಮಾರ್ಗದರ್ಶನ ಕೊಡ್ತಾ ಇದ್ದರು. ಹಾಗಾಗಿ ಈ ಕಾರ್ಯಕ್ರಮ ಒಂದು ನಮ್ಮ ಎಲ್ಲ ಶಾಲೆಯ ಎಲ್ಲ ಶಿಕ್ಷಕರ ಒಂದು ತಂಡ ಪ್ರಯತ್ನವಾಗಿದೆ. ಹಾಗೆ ಮತ್ತು ಈ ನಡೆದ ಕಾರ್ಯಕ್ರಮಗಳನ್ನು ಇಲಾಖೆಗೆ ತಲುಪಿಸಬೇಕು. ನಮ್ಮಲ್ಲಿ ಚಿತ್ರಶ್ರೀ ಸಮಾಜ ವಿಜ್ಞಾನಿ ಶಿಕ್ಷಕಿ ಇದ್ದರು, ಇವರು ಇಲಾಖೆಗೆ ಅದರ ವಿಷಯಗಳನ್ನು ತಲುಪಿಸ್ತಾ ಇದ್ದರು. ಹಾಗೆ ಈ ಕಾರ್ಯಕ್ರಮವು ಒಂದು ಎಲ್ಲರ ಸುಸಂಘಟಿತವಾದಂಥ ಪ್ರಯತ್ನ. ಒಟ್ಟಾಗಿ ಇದು ಒಂದು ತಂಡ ಪ್ರಯತ್ನವಾಗಿ ಈ ಕಾರ್ಯಕ್ರಮ ನಡೆದಿದೆ, ಇಲಾಖೆಯ ಗಮನವನ್ನು ಸೆಳೆದಿದೆ. ಹಾಗಾಗಿ ಇದಕ್ಕೆ ತುಂಬ ಪ್ರಚಾರವು ದೊರೆತಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಇದರಿಂದ ಧನಾತ್ಮಕವಾಗಿ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಿದ್ದಾರೆ. ನಮಸ್ಕಾರ. ಈ ನಮ್ಮ ಶಾಲಾ ವಾರ್ತೆಗಳನ್ನು ಅಂತ ಒಂದು ಸಂಚಿಕೆಯ ಪರಿಕಲ್ಪನೆ ಇದೆಯಲ್ಲ, ಅದು ಅತ್ಯಂತ ನಾವೀನ್ಯತೆಯಾಗಿತ್ತು. ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಅಥವಾ ನಮ್ಮ ಶಾಲಾ ಅಧಿಕಾರಿಗಳಲ್ಲಿ ಒಂದು ಧನಾತ್ಮಕ ಭಾವನೆಯನ್ನು ಬಿಂಬಿಸ್ತಾ ಇದೆ. ನಮ್ಮ ಶಾಲೆಯ ಬಗ್ಗೆ ಗೌರವ ಎಲ್ಲ ಕಡೆ ಹೆಚ್ಚುತ್ತಾ ಇದೆ. ಇದರಿಂದ ಮುಂದಿನ ವರ್ಷಗಳಲ್ಲಿ ಕೂಡ ನಮ್ಮಲ್ಲಿ ಶಾಲಾ ದಾಖಲಾತಿ ಹೆಚ್ಚು ಆಗಲಿ ಅನ್ನುವಂಥ ಒಂದು ನಿರೀಕ್ಷೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಇದರ ಪರಿಕಲ್ಪನೆಯನ್ನು ನಮ್ಮ ಶಾಲೆಯಲ್ಲಿ ಅನಿತ್ ಕುಮಾರ್ ಅವರು ತಂದಿದ್ದು, ಇದಕ್ಕೆಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಸಹಕಾರವನ್ನು ನೀಡ್ತಾ ಇದನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ. ಇದರಿಂದ ಒಂದು ಮಕ್ಕಳಲ್ಲಿ ಮಾತನಾಡೋದು ಅಥವಾ ಜನರನ್ನು ಎದುರಿಸುವಂಥ ಶಕ್ತಿ, ಕಲಿಕೆಯಲ್ಲಿ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಇದರಲ್ಲಿ ನಾನು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ. ಬಡಗೆಕ್ಕಾರು ಪ್ರೌಢಶಾಲೆಯ ನಮ್ಮ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಒಂದು ಉತ್ತಮ ರೀತಿಯಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಈಗ ನಾವು ವಾರ್ತಾ ಪ್ರಸಾರ ಮಾಡೋದರಲ್ಲಿ ಪಂಚಭಾಷೆಯಲ್ಲಿ ನಮ್ಮ ಶಿಕ್ಷಕರು ಅಂದರೆ ಎಲ್ಲ ಶಿಕ್ಷಕರು ಒಗ್ಗಟ್ಟಾಗಿ ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸುವ ಜೊತೆಗೆ ಈ ನ್ಯೂಸಿನ ಬಗ್ಗೆ ಕೂಡ ಮಕ್ಕಳಿಗೆ ಬೇರೆ ಬೇರೆ ಭಾಷೆಯಲ್ಲಿ ತುಳು, ಕನ್ನಡ, ಹಿಂದಿ, ಇಂಗ್ಲೀಷ್ ಹೀಗೆ ಪಂಚಭಾಷೆಯಲ್ಲಿ ನ್ಯೂಸನ್ನು ಪ್ರಸಾರ ಮಾಡಿರುತ್ತಾರೆ. ಇದು ಭಾಳ ಒಂದು ಶಾಲೆಗೆ ಹಾಗೂ ನಮ್ಮ ಎಕ್ಕರಿನ ಊರಿಗೆ ಒಂದು ಒಳ್ಳೆಯ ಹೆಸರು. ಯಾಕೆಂದರೆ ಎಲ್ಲ ಶಿಕ್ಷಕರು ಒಟ್ಟುಗೂಡಿ ಮಕ್ಕಳನ್ನು ತುಂಬ ಒಂದು ಮುತುವರ್ಜಿಯನ್ನು ವಹಿಸ್ತಾರೆ. ನಮಗೆ ಊರಿನವರಿಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಥ ಉತ್ತಮ ಶಿಕ್ಷಕರು ಸಿಕ್ಕಿರುವುದು ನಮ್ಮ ಮಕ್ಕಳ ಪುಣ್ಯ ಹಾಗೂ ನಮ್ಮ ಊರವರ ಪುಣ್ಯ ಅಂತ ಹೇಳ್ತೇನೆ.
ನಮಸ್ತೆ, ನನ್ನ ಹೆಸರು ಪ್ರತೀಕ್ಷಾ ಆರ್ ಶೆಟ್ಟಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಿಂದಿ ವಾರ್ತೆ ಓದುವುದು ನನಗೆ ಒಂದು ಹೊಸ ಅನುಭವವನ್ನು ಕೊಟ್ಟಿದೆ. ಮೊದಲು ನಾನು ಹಿಂದಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೆ, ಆದರೆ ಕ್ಯಾಮರಾದ ಮುಂದೆ ಹಿಂದಿ ವಾರ್ತೆ ಓದುವುದು ನನಗೆ ಒಂದು ಹೊಸ ವಿಷಯ. ಇದರಿಂದ ನನಗೆ ಹಿಂದಿಯ ಹೊಸ ಹೊಸ ಶಬ್ದಗಳ ಪರಿಚಯವಾಯಿತು ಮತ್ತು ಉಚ್ಚಾರಣೆಯಲ್ಲಿ ಸ್ವಲ್ಪ ಸುಧಾರಣೆ ಆಯಿತು. ಮೊದಲು ನ್ಯೂಸ್ ಹೇಳಿಕೆ ನಮ್ಮನ್ನೆಲ್ಲ ಕರೆಯುವಾಗ ತುಂಬ ಭಯವಾಗ್ತಿತ್ತು. ಮತ್ತು ಹೇಳ್ತಾ ಎಲ್ಲ ಅಭ್ಯಾಸ ಆಗ್ತಾ ಹೋಗ್ತು. ಮತ್ತು ನಮಗೆ ಅಂದರೆ ಸ್ಪಷ್ಟ ಉಚ್ಚಾರ ಎಲ್ಲ ಕರೆಕ್ಟಾಗಿ ಬರ್ತಿರಲಿಲ್ಲ. ಈಗ ಕರೆಕ್ಟಾಗಿ ಹೇಳಿ ಅಭ್ಯಾಸವಾಗಿ ಈಗ ಕರೆಕ್ಟ್ ಬರ್ತದೆ. ನನ್ನ ಹೆಸರು ಸೃಷ್ಟಿ ಶೆಟ್ಟಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ನಮ್ಮ ಶಾಲಾ ವಾರ್ತಾ ಸಂಚಿಕೆಯಲ್ಲಿ 2 ಬಾರಿ ಹಿನ್ನೆಲೆ ಧ್ವನಿ ನೀಡಿದ್ದೇನೆ. ಬೇರೆ ಶಾಲೆಯವರು ನಮ್ಮ ಶಾಲಾ ವಾರ್ತೆಯ ಬಗ್ಗೆ ಹೇಳುತ್ತಾರೆ, ಅದು ತುಂಬ ಖುಷಿಯಾಗುತ್ತದೆ. 1 ತಿಂಗಳ ಅವಧಿಯಲ್ಲಿ ನಡೆಸಲಾದ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಕ್ರೀಡಾ ಸುದ್ದಿಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ ಇದಾಗಿದ್ದು, ಮೊಬೈಲ್ ತಂತ್ರಜ್ಞಾನದ ಜೊತೆಗೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಕ್ರಿಯಾಶೀಲ ಪ್ರಸ್ತುತಿ ಇದಾಗಿದೆ. ಒಟ್ಟು 100 ಮಕ್ಕಳು 6 ಸಂಚಿಕೆಗಳನ್ನು ಪ್ರಸ್ತುತಪಡಿಸಿದ್ದಾರೆ.